ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಲನಚಿತ್ರೋದ್ಯಮದ ತಾರೆ ರಶ್ಮಿಕಾ ಮಂದಣ್ಣ ಈಗ ಪ್ಯಾನ್ ಇಂಡಿಯಾ ನಾಯಕಿಯಾಗಿದ್ದಾರೆ. ಇವರಿಗೂ ಸಹೋದರ ಇದ್ದಾರೆ. ಅವರು ಯಾರು ಅಂತ ತಿಳಿಯಲು ಈ ಸ್ಟೋರಿ ನೋಡಿ. ಕನ್ನಡ ಚಲನಚಿತ್ರೋದ್ಯಮದ ತಾರೆ ರಶ್ಮಿಕಾ ಮಂದಣ್ಣ ಈಗ ಪ್ಯಾನ್ ಇಂಡಿಯಾ ನಾಯಕಿಯಾಗಿದ್ದಾರೆ. ರಾಷ್ಟ್ರೀಯ ಕ್ರಶ್ ರಶ್ಮಿಕಾ ಮಂದಣ್ಣ ಕ್ರೇಜ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಮೊದಲು ಟಾಲಿವುಡ್‌ಗೆ ಮಾತ್ರ ಸೀಮಿತವಾಗಿದ್ದ ಈ ಸುಂದರ ಹುಡುಗಿಯ ಜನಪ್ರಿಯತೆ ಈಗ ಪ್ಯಾನ್ ಇಂಡಿಯಾದಾದ್ಯಂತ ಹರಡಿದೆ. ರಶ್ಮಿಕಾ ಪ್ರಸ್ತುತ ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ಚಿತ್ರಗಳನ್ನ ಮಾಡ್ತಿದ್ದಾರೆ. ಅವರಿಗೆ ಸ್ಟಾರ್ ಹೀರೋ ಚಿತ್ರಗಳಲ್ಲಿ ನಾಯಕಿ ಅವಕಾಶಗಳು ಸಿಗುತ್ತಿವೆ. ಚಿತ್ರಗಳ ವಿಷಯವನ್ನ ಬದಿಗಿಟ್ಟು ಕೆಲವು ದಿನಗಳ ಹಿಂದೆ ಟಾಲಿವುಡ್ ರೌಡಿ ಹುಡುಗ ವಿಜಯ್ ದೇವರಗೊಂಡ ಅವರನ್ನ ವಿವಾಹವಾದರು. ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರ ಅರಮನೆಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಮದುವೆಯ ನಂತರ ಸ್ವಲ್ಪ ಅಂತರ ತೆಗೆದುಕೊಂಡ ನಂತರ ಅವರು ಈಗ ಮತ್ತೆ ತಮ್ಮ ವೃತ್ತಿಪರ ಜೀವನದಲ್ಲಿ ನಿರತರಾಗಿದ್ದಾರೆ. ರಶ್ಮಿಕಾ ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ರಾಷ್ಟ್ರೀಯ ಕ್ರಶ್ ಆಗಿ ಅನೇಕ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಈ ಪ್ರತಿಕ್ರಿಯೆಯಲ್ಲಿ ಅನೇಕ ಸ್ಟಾರ್ ನಾಯಕರು ಮತ್ತು ನಾಯಕಿಯರು ಅವರೊಂದಿಗೆ ಉತ್ತಮ ಸ್ನೇಹಿತರಾಗಿದ್ದಾರೆ. ರಶ್ಮಿಕಾ ಮಂದಣ್ಣ ಟಾಲಿವುಡ್‌ನ ಸ್ಟಾರ್ ಹೀರೋವನ್ನ ತನ್ನ ಸ್ವಂತ ಸಹೋದರನಂತೆ ಕಾಣುತ್ತಾರೆ. ಅವರು ಬೇರೆ ಯಾರೂ ಅಲ್ಲ, ನ್ಯಾಚುರಲ್ ಸ್ಟಾರ್ ನಾನಿ. ದೇವದಾಸ್ ಚಿತ್ರದಲ್ಲಿ ನಾನಿ ಮತ್ತು ರಶ್ಮಿಕಾ ನಾಯಕ ಮತ್ತು ನಾಯಕಿಯಾಗಿ ನಟಿಸಿದ್ರು. 2018ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಆದ್ರೆ ಅಂದಿನಿಂದ ಅವರ ನಡುವೆ ಉತ್ತಮ ಸಂಬಂಧ ಏರ್ಪಟ್ಟಿದೆ. ವಿಶೇಷವಾಗಿ ರಶ್ಮಿಕಾ ನಾಯಕ ನಾನಿಯನ್ನ ಒಳ್ಳೆಯ ಸ್ನೇಹಿತ ಎಂದು ಮಾತ್ರವಲ್ಲದೆ ಸಹೋದರ ಎಂದು ಪರಿಗಣಿಸುತ್ತಾರೆ. ನಾನಿ ವಿಜಯ್ ದೇವರಗೊಂಡ ಅವರ ಒಳ್ಳೆಯ ಸ್ನೇಹಿತ ಕೂಡ. ವಿಜಯ್ ವೃತ್ತಿ ಜೀವನದ ಆರಂಭದಲ್ಲಿ ನಾನಿ ನಾಯಕರಾಗಿ ನಟಿಸಿದ್ದ ಎವಿಡೆ ಸುಬ್ರಹ್ಮಣ್ಯಂ ಚಿತ್ರದಲ್ಲಿ ವಿಜಯ್ ಪ್ರಮುಖ ಪಾತ್ರ ವಹಿಸಿದ್ರು. ಈ ಚಿತ್ರದ ನಂತರವೇ ರೌಡಿ ಹುಡುಗನ ಕ್ರೇಜ್ ಕ್ರಮೇಣ ಹೆಚ್ಚಾಯಿತು. ಸಿನಿಮಾಗಳ ವಿಷಯಕ್ಕೆ ಬಂದರೆ ರಶ್ಮಿಕಾ ಮದುವೆಯ ನಂತರ ನಟಿಸಿದ ಮೊದಲ ಚಿತ್ರ ಕಾಕ್ಟೇಲ್ 2. ಇತ್ತೀಚೆಗೆ ಬಿಡುಗಡೆಯಾದ ಈ ಚಿತ್ರ ಸಾಧಾರಣವಾಗಿ ಉತ್ತಮ ಪ್ರದರ್ಶನ ನೀಡಿತ್ತು. ಇದರ ನಂತರ ರಶ್ಮಿಕಾ ರಣಬಲಿ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ರಾಹುಲ್ ಸಂಸ್ಕೃತ್ಯಾನ್ ನಿರ್ದೇಶನ ಮಾಡುತ್ತಿರುವ ಈ ಚಿತ್ರದಲ್ಲಿ ವಿಜಯ್ ದೇವರಗೊಂಡ ನಾಯಕನಾಗಿ ನಟಿಸುತ್ತಿದ್ದಾರೆ. ಈ ಹಿಂದೆ ವಿಜಯ್ ರಾಹುಲ್ ಕಾಂಬಿನೇಷನ್ ನಲ್ಲಿ ಬಂದ ಟಾಕ್ಸಿವಾಲಾ ಸೂಪರ್ ಹಿಟ್ ಆಗಿತ್ತು. ಈಗ ಅದೇ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ರಣಬಲಿ ಮೇಲೆ ಭಾರಿ ನಿರೀಕ್ಷೆಗಳಿವೆ. ಈಗಾಗಲೇ ಹೆಚ್ಚಿನ ಚಿತ್ರೀಕರಣ ಪೂರ್ಣಗೊಳಿಸಿರುವ ಈ ಚಿತ್ರ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.